ಈಡಿಯಟ್ ಬೇಡನ್ನೋಷ್ಟು ಪೊಗರು ರೇಗಿದ ಚಾರುಲತಾ ತಲೆ ಕೊಡವಿದಳು. ಅವಳಿಗೆ ಇದ್ದಿದ್ದು ಒಬ್ಬನೇ ಅಣ್ಣ. ಅವನು ಕೂಡ ಅಯೋಗ್ಯನಲ್ಲ. ಅಂಥದ್ರಲ್ಲಿ ಈಡಿಯೇಟ್ ಪೊಗರು ಶಬ್ದಗಳು ಬಳಕೆ ನಾಗರಿಕವೆನ್ನಿಸಲಿಲ್ಲ. ನಿಮ್ಮ ಮಾತಿನ ರೀತಿ ನಂಗಿಷ್ಟವಾಗ್ಲಿಲ್ಲ. ನಾನು ನಿಮ್ಮುಂದೆ ಹೇಳ್ದ ಮಾತುಗಳು ಉತ್ಪ್ರೇಕ್ಷೆಯಾದದ್ದಲ್ಲ. ಎಲ್ಲಿ ಬೇಕಾದ್ರೂ ಹೇಳ್ಬಲ್ಲೆ. ಯಾರ ಅಣ್ಣನ ಬಗ್ಗೆ ನೀವು ಈಡಿಯೇಟ್ ಅನ್ನೋ ಪದ ಬಳಸಿದ್ದು? ಅವಳ ನುಡಿಗಳು ನೇರವಾಗಿತ್ತು. ಚಾರುಲತಾ ಮನಸ್ಸಿಗೆ ನೋವಾಗಿತ್ತು. ಗಂಡನ ಬಗೆಗಿನ ಅಭಿಮಾನದ ಪರದೆ ಕಿಂಚಿತ್ತು ಅಲುಗಾಡಿತು. ಈಗ ಮುಖಾಮುಖಿ ಮಾತಿಗೆ ಇಳಿದ ಮೂರ್ತಿ. ಪೂಜಾ ನಿನ್ನಣ್ಣನನ್ನ ಇಷ್ಟಪಟ್ಟಿದ್ದಾಳೆ. ಅದೊಂದನ್ನೇ ನೆವ ಮಾಡಿಕೊಂಡು ಅಪ್ಪ ಅಮ್ಮ ನಿಮ್ಮ ಮನೆಗೆ ಹೋದ್ರಂತೆ. ಅವ್ರಿಗೆ ಏನು ಸಿಕ್ತು ಗೊತ್ತಾ? ಅಪ್ಪ ಮಗನ ಕಡೆ ಕೈ ತೋರ್ಸಿದ್ರಂತೆ. ಅವ್ನು ಎದುರುಮನೆ ಕಡೆ ನೋಡಿ ಆರಾಮಾಗಿ ಅಲ್ಲಾಡಿಸಿಬಿಟ್ಟ ಕೈನ. ಇದು ಎಷ್ಟು ಸರಿ? ರೋಷದಿಂದ ಕೂಗಾಡಿದ. ಕೈ ಹಿಡಿದು ಅವನನ್ನು ಬಲವಂತದಿಂದ ಕೂಡಿಸಿದ ಚಾರುಲತಾ. ಬಿ ಕಾಮ್. ಕೂಗಾಡೋ ಅಂಥದ್ದೇನಾಗಿದೆ? ಇದ್ನ ನಿಧಾನವಾಗಿ ಕೂತು ಮಾತಾಡ್ಬೋದಿತ್ತು. ಪೂಜಾ ಬಗ್ಗೆ ಇನ್ನೊಂದ್ ಮಾತಿಲ್ಲ. ಅಮ್ಮ ಸತ್ತಾಗ ನಮ್ಗೆ ತುಂಬಾ ಸಹಾಯ ಮಾಡಿದ ಶೇಖರ್ ಅಂಕಲ್ ಮಗಳನ್ನ ಅಂದಿನಿಂದ್ಲೇ ಪ್ರೀತಿಸ್ತಾ ಇದ್ದ. ಇದಕ್ಕೆ ಯಾರ್ದೇ ವಿರೋಧವಿಲ್ಲ. ಇಷ್ಟೇ ವಿಷಯ. ಪೂಜಾಗೆ ಇನ್ನ ಉತ್ತಮ ಸಂಬಂಧ ಹುಡುಕಿದ್ರಾಯ್ತು. ಅತ್ಯಂತ ಶಾಂತವಾಗಿ ಹೇಳಿದಳು. ಮುಖ ಕೊಡವಿ ಮೇಲೆದ್ದ. ಇದನ್ನು ದೊಡ್ಡ ಅವಮಾನವಾಗಿ ಭಾವಿಸಿದ. ಅವನ ತಂದೆ ಮಗನನ್ನು ತರಾಟೆಗೆ ತೆಗೆದುಕೊಂಡರು. ಇದು ನಿನ್ನ ಪ್ರೆಸ್ಟೀಜ್ ಕ್ವಷನ್ ಮಾತ್ರವಲ್ಲ. ಪೂಜಾ ನವೀನ್ನ ಮಾತ್ರ ವಿವಾಹವಾಗ್ತೀನಂತ ಹಠ ಹಿಡಿದಿದ್ದಾಳೆ. ಇದು ನಡೀಲೇಬೇಕು. ಮೂಗು ಹಿಡಿದರೆ ಬಾಯಿ ತಾನಾಗೇ ತೆರೆದುಕೊಳ್ಳುತ್ತೆ. ನೀನು ಚಾರುಲತಾಗೆ ಸ್ವಲ್ಪ ಗಟ್ಟಿಯಾಗಿ ಹೇಳು. ನಿಂಗೆ ಇರೋಳು ಒಬ್ಳೇ ತಂಗಿ. ತಂದೆಯ ಮಾತುಗಳು ಅವನ ಮನಸ್ಸಿನ ಮೇಲೆ ವಿಪರೀತ ಪರಿಣಾಮ ಬೀರಿತ್ತು. ಡೋಂಟ್ ವರಿ, ನವೀನ್ ಹಾಗೆ ಅನ್ನೋಕೆ ಸಾಧ್ಯನೇ ಇಲ್ಲ. ನಾನು ಒಪ್ಪಿಸ್ತೀನಿ. ಭದ್ರವಾದ ಭರವಸೆ ಕೊಟ್ಟಿದ್ದ. ಇದೆಲ್ಲ ಮೃದುವಾಗಿ ಆಗೋ ಕೆಲಸವಲ್ಲ. ಸ್ವಲ್ಪ ಬಿಗಿಯಾಗಿರು. ಯುಗಂಧರ್ ಮಗನಿಗೆ ಉಪದೇಶಿಸಿದ್ದರು. ವರದಕ್ಷಿಣೆ ತೆಗೆದುಕೊಳ್ಳದೆ ಚಾರುಲತಾನ ಸೊಸೆಯಾಗಿ ತಂದುಕೊಂಡು ಆ ಕುಟುಂಬಕ್ಕೆ ದೊಡ್ಡ ಉಪಕಾರ ಮಾಡಿರುವ ಭಾವನೆ ಅವರದು. ಬಹುಶಃ ಅಂದು ಇರಲಿಲ್ಲವೇನೋ. ಇಂದು ಅದನ್ನು ಋಣಿಯಾಗಿಸಿಕೊಂಡು ಮಗಳ ಆಸೆ ನೆರವೇರಿಸಲು ಕಂಕಣಬದ್ಧರಾಗಿದ್ದರು. ರಾತ್ರಿ ಊಟದ ಸಮಯದವರೆಗೂ ಮಡದಿಯೊಂದಿಗೆ ಮಾತನಾಡಲಿಲ್ಲ. ಸದಾ ವಟವಟುವ ಗಂಡ ಇಷ್ಟೊಂದು ಸಂಯಮ ವಹಿಸಿದ್ದು ಹೇಗೆ? ಸ್ವಲ್ಪ ಅಪಾಯವೆನಿಸಿತು. ಸದಾ ಕಾಡುವ ಅವನಿಂದ ಸ್ವಲ್ಪವಾದರೂ ಪುರುಸೊತ್ತು ಸಿಕ್ಕಿದ್ದು ಸಮಾಧಾನದ ವಿಷಯವೇ. ಬೆಳಗಿನ ಟ್ರೈನ್ಗೆ ರಿಸರ್ವ್ ಮಾಡ್ಸಿದೀನಿ. ನಿನ್ನಣ್ಣನಿಗೆ ಸ್ವಲ್ಪ ಬುದ್ಧಿ ಹೇಳು. ಪೂಜಾ ಅವನನ್ನು ಮದುವೆ ಆಗ್ಬೇಕು ಅಂತ ಹಠ ಹಿಡಿದು ಕೂತಿದ್ದಾಳಂತೆ. ಅವಳೊಬ್ಬ ಫೂಲ್. ಅಪ್ಪ ನವೀನ್ನ ತಾತನಂತ ಗಂಡನನ್ನು ಹುಡುಕಿ ತರುತ್ತಾ ಇದ್ದರು. ಅಭಿಮಾನದಿಂದ ಬುಸುಗುಟ್ಟಿದ ಬೆಡ್ರೂಮಿಗೆ ಹೋಗುವ ಮುನ್ನ ಚಾರುಲತಾ ಕೈಲಿನ ಮ್ಯಾಗಝೀನ್ನ ಮುಚ್ಚಿ, ಬಹುಶಃ ಅವ್ನು ತಾತನ ಬೇಕಾದ್ರೆ ತಗೊಂಡ್ ಬರ್ತಾ ಇದ್ರೇನೋ. ಅವ್ನನ್ನ ಒಪ್ಪಿಸ್ಕೊಳಕ್ಕಂತೂ ಆಗ್ತಾ ಇರ್ಲಿಲ್ಲ. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗಾಗ್ಲೇ ಬಹಳ ದೂರ ಬಂದಿದ್ದಾರೆ. ಈಗ ಅವ್ರ ಪ್ರೇಮ ಮೊಳಕೆಯ ಮಟ್ಟದಲ್ಲಿಲ್ಲ. ಕಿತ್ತು ಎಸೆಯೋಕೆ ಗಿಡವಾಗಿದೆ. ಅನಗತ್ಯವಾಗಿ ಆ ಪ್ರಸ್ತಾವವೆತ್ತೋದು ಬೇಡ. ಪೂಜಾಗೆ ಬೇರೆ ಹುಡುಗನನ್ನ ಹುಡುಕೋಣ. ಒಂದು ಸಲಹೆ ಕೊಟ್ಟಳು. ಟೀಪಾಯಿ ಮೇಲಿದ್ದ ಪೇಪರ್ಗಳನ್ನೆಲ್ಲ ಎರಚಾಡಿ ಬಿಟ್ಟ ಮೂರ್ತಿ. ಮದುವೆ ನಂತರ 9 ತಿಂಗಳಾದ ಮೇಲೆ ಗಂಡನಿಗೆ ಕೋಪ ಬಂದರೆ ಹೇಗೆ ವರ್ತಿಸುತ್ತಾನೆಂದು ತಿಳಿದಳು. ಐ ಡೋಂಟ್ ಕೇರ್. ನಿನ್ನ ಸಜೆಷನ್ ಅಲ್ಲ ನಂಗೆ ಬೇಕಿರೋದು. ಆ ಮೂರ್ಖನ ವಿವಾಹಕ್ಕೆ ಒಪ್ಸು. ಬನಶಂಕರಿಯಲ್ಲಿ ಹೊಸದಾಗಿ ಕಟ್ಟಿರೋ ಮನೆ. ಅವ್ರಿಗೆ ವರದಕ್ಷಿಣೆಯಾಗಿ ಅಪ್ಪ ಕೊಡೋಕೆ ಸಿದ್ಧವಾಗಿದ್ದಾರೆ. ಅದ್ರ ಬೆಲೆ ಈಗಿನ ರೇಟಿಗೆ 30 ಲಕ್ಷವಾಗುತ್ತೆ ಎಂದ.